ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯಡಿ ತರಬೇತಿ ಪಡೆದ ಫಲಾನುಭವಿಗಳಿಗೆ ಮಡಿಕೇರಿಯಲ್ಲಿ ನಿನ್ನೆ ಪ್ರಮಾಣ ಪತ್ರ ವಿತರಣೆ ಮಾಡಲಾಯಿತು. ಮಡಿಕೇರಿ ನಗರದ ವಿಶ್ವಕರ್ಮ ಭವನದಲ್ಲಿ ಕಳೆದ 3 ತಿಂಗಳಿಂದ ಜಿಲ್ಲೆಯ 1125ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ತರಬೇತಿ ನೀಡಲಾಗಿದೆ. ಮರಗೆಲಸ, ಹೊಲಿಗೆ ತರಬೇತಿ, ಗಾರೆ ಕೆಲಸದಲ್ಲಿ ಔದ್ಯೋಗಿಕ ತರಬೇತಿ, ಕೌಶಲ್ಯಾಭಿವೃದ್ಧಿ, ಆಧುನಿಕ ಮಾರುಕಟ್ಟೆಯಲ್ಲಿ ತಮ್ಮ ಉತ್ಪನ್ನಗಳ ಬ್ರ್ಯಾಂಡ್ ಸ್ಥಾಪನೆ, ಆನ್ಲೈನ್ನಲ್ಲಿ ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡುವುದು, ಗ್ರಾಹಕರೊಂದಿಗೆ ವ್ಯವಹರಿಸುವ ರೀತಿ, ವೃತ್ತಿ ಜೀವನದಲ್ಲಿ ಶಿಸ್ತು ಹೀಗೆ 10 ಹಲವು ವಿಷಯಗಳ ಬಗ್ಗೆ ಫಲಾನುಭವಿಗಳಿಗೆ ನುರಿತ ಸಂಪನ್ಮೂಲ ವ್ಯಕ್ತಿಗಳಿಂದ ತರಬೇತಿ ನೀಡಲಾಗುತ್ತಿದೆ. ದೂರದರ್ಶನದೊಂದಿಗೆ ಫಲಾನುಭವಿ ಪುರುಷೋತ್ತಮ್, ನಾನು ಕಾರ್ಪೆಂಟರ್ ಕೆಲಸ ಮಾಡುತ್ತಿದ್ದು ತರಬೇತಿಯಲ್ಲಿ ಸಾಮಾಜಿಕ ಜಾಲತಾಣದ ಮೂಲಕ ನಮ್ಮ ವೃತ್ತಿಯಲ್ಲಿ ಇನ್ನಷ್ಟು ಪ್ರಗತಿ ಸಾಧಿಸುವ ಕುರಿತು ಮಾಹಿತಿ ಪಡೆದುಕೊಂಡಿರುವುದಾಗಿ ತಿಳಿಸಿದರು. ನಾವು 1 ಲಕ್ಷ ಲೋನ್ ತಗೊಂಡು ಇನ್ನು ಮುಂದಕ್ಕೆ ಒಳ್ಳೆ ಕಾರ್ಯಗಳನ್ನ ಮಾಡಿಕೊಂಡು ನಮಗೆ ಈ ಒಂದು ಜನರೇಟರ್ದು ವ್ಯವಸ್ಥೆ ಇರೋದಿಲ್ಲ, ಕರೆಂಟ್ ಇಲ್ಲದ ಟೈಮಲ್ಲಿ ಜನರೇಟರ್ ವ್ಯವಸ್ಥೆ ಆಗಬೇಕು. ಆ ಜನರೇಟರ್ನೆಲ್ಲ ತಗೊಳ್ಳುವಂಥದ್ದು ವ್ಯವಸ್ಥೆ ಈ ಒಂದು ಸಂಸ್ಥೆಯಿಂದ ನಡೆದಿದೆ. ಮತ್ತೋರ್ವ ಫಲಾನುಭವಿ ಸವಿತಾ, ವಿದ್ಯೆ ಕಲಿಕೆಗೆ ವಯಸ್ಸಿನ ಮಿತಿ ಇಲ್ಲ, ವೃತ್ತಿ ಬದುಕಿಗೆ ಅಗತ್ಯವಾದ ಎಲ್ಲ ರೀತಿಯ ಕುಶಲತೆ ಬಗ್ಗೆ ಇಲ್ಲಿ ತರಬೇತಿ ಪಡೆಯುವ ವಾತಾವರಣ ಕಲ್ಪಿಸಿರುವ ಪ್ರಧಾನಿಯವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಹೇಳಿದರು. ನಮ್ಮ ದೇಶ ಬಹಳ ಹಿಂದುವರೆದಿದೆ, ಅದಕ್ಕೋಸ್ಕರ ಆರ್ಥಿಕತೆಯಿಂದ ಬಹಳ ಹಿಂದುವರೆದಿದ್ದರಿಂದ ನಮ್ಮಲ್ಲಿ ಮುಂದುವರಿಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಟೆಕ್ನಾಲಜಿನ ತಂದಿದ್ದಾರೆ. ಅದಕ್ಕೆಲ್ಲರೂ ಸ್ಪಂದಿಸುತ್ತಾರೆ. ಇನ್ನೋರ್ವ ಫಲಾನುಭವಿ ಶಕೀನಾ, ಟೈಲರಿಂಗ್ ಕೆಲಸ ಮಾಡುತ್ತಿದ್ದು ತರಬೇತಿ ಕೇಂದ್ರದಿಂದ 7 ದಿನ ತರಬೇತಿ ಪಡೆದಿದ್ದು ತುಂಬಾ ಅನುಕೂಲವಾಗಿದೆ. ಈಗಾಗಲೇ ಸಾಲ ಪಡೆದುಕೊಂಡಿದ್ದು ವೃತ್ತಿಯನ್ನು ಇನ್ನಷ್ಟು ಸುಧಾರಿಸುವ ಮೂಲಕ ಹಲವರಿಗೆ ಉದ್ಯೋಗ ನೀಡುವ ಗುರಿ ಹೊಂದಿದ್ದೇನೆ ಎಂದರು. ಐಡಿ ಕಾರ್ಡ್ ಮತ್ತೆ ಒಂದು ಲೋನ್ 1 ಲ್ಯಾಕ್ ಲೋನ್ 5% ಬಡ್ಡಿ ದರದಲ್ಲಿ, ಮತ್ತೆ ನಾವು 7 ದಿನ ಬರುವಾಗ ವೆಹಿಕಲ್ಸ್ ಅಲ್ಲಿ ಬರ್ತೇವಲ್ಲ ಅದ್ರ 4,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಪಿಎಂ ವಿಶ್ವಕರ್ಮ ಯೋಜನೆಯ ಕಾರ್ಯಕ್ರಮ ಸಂಚಾಲಕ ಖಲಂದರ್, ತರಬೇತಿ ಮುಗಿದ ವೇಳೆ ಆಯಾ ಫಲಾನುಭವಿಗಳಿಗೆ ಅವರವರ ವೃತ್ತಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ 15,000 ಮೊತ್ತದ ಟೂಲ್ ಕಿಟ್ಗಳನ್ನು ನೀಡಲಾಗುತ್ತದೆ. 1 ಲಕ್ಷದವರೆಗೆ ಸಾಲ ನೀಡಲಾಗುತ್ತದೆ. ಸಾಲ ಮರುಪಾವತಿ ಬಳಿಕ ಮತ್ತೆ 3 ಲಕ್ಷದವರೆಗೆ ಸಾಲ ನೀಡಲಾಗುತ್ತದೆ. ಇದರಿಂದ ಅವರ ಆರ್ಥಿಕ ಸ್ಥಿತಿ ಸುಧಾರಣೆಗೆ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ಇದು ಜೀವನಕ್ಕೆ ಲೈಫ್ ಲಾಂಗ್ ಲಾಭ ಆಗ್ತದೆ ಸರ್. ಯಾಕೆಂದರೆ ಅವರಿಗೆ ಬ್ರ್ಯಾಂಡ್ ಕೊಟ್ಟಿದೆ ಸರ್ಕಾರ. ಬ್ರ್ಯಾಂಡ್ ಅನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು 1 ಲಕ್ಷ ರೂಪಾಯಿ ಲೋನ್ ಕೊಡ್ತಾ ಇದೆ. ಅವರ ಬ್ರ್ಯಾಂಡ್ ಅನ್ನು ತರಬೇಕು, ಅವರು ಆನ್ಲೈನ್ ಮುಖಾಂತರ ಏನು ವಹಿವಾಟು ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಕೊಟ್ಟಿದೆ.